ಕ್ವಿಕ್ಕಾಗಿ ನೀವೇನಾದರೂ ಸ್ವೀಟ್ ಮಾಡಬೇಕಾ, ಇದನ್ನು ಟ್ರೈ ಮಾಡಿ ನೋಡಿ. 10 ನಿಮಿಷದಲ್ಲಿ ಮಾಡ್ಬೋದು. ಹೆಸರುಬೇಳೆ ಹಾಗೆ ತೆಂಗಿನಕಾಯಿ ಹಲ್ವಾ. ಪಲಾವ್ಗಳಲ್ಲೇ ವೆರೈಟೀಸ್ ಆಫ್ ಪಲಾವ್ ಮಾಡ್ಬೋದು. ಇದು ಪುದೀನಾ ಪಲಾವ್ ತುಂಬ ಬೇಗ ರೆಡಿ ಮಾಡ್ಬೋದು 10 ನಿಮಿಷದಲ್ಲಿ. ಪುದೀನಾ ಪಲಾವ್ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅಂದರೆ 1 ಬೌಲಷ್ಟು ಕೊತ್ತಂಬರಿ ಸೊಪ್ಪು. ಪುದೀನ ಕೂಡ 1 ಬೌಲ್ ಹಾಕೋತಾ ಇದ್ದೀನಿ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ಇನ್ನು ಪುದೀನ ಫ್ಲೇವರ್ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಹಾಗೆ ಇವಾಗ 5 ರಿಂದ 6 ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 1 ನಿಂಬೆ ಹಣ್ಣಿನ ಗಾತ್ರದ ಶುಂಠಿ, ಹಾಗೆ ಇದನ್ನು ಸ್ವಲ್ಪ ಸ್ಲೈಸಸ್ ಆಗಿ ಕಟ್ ಮಾಡಿ, ಅಂದರೆ ಚಿಕ್ಕ ಚಿಕ್ಕ ತುಂಡಾಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಹಾಗೆ 3 ರಿಂದ 4 ಲವಂಗ, 2 ಏಲಕ್ಕಿನ ಹಾಕೋತಿದ್ದೀನಿ. ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀರಾ ಪಲಾವ್ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೋದು, ಮಸಾಲ ಜಾಸ್ತಿ ಆಗುತ್ತೆ. 6 ರಿಂದ 7 ಎಸಳು ಬೆಳ್ಳುಳ್ಳಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಒಂದು ಕುಕ್ಕರಲ್ಲಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೋತಿದ್ದೀನಿ. 1 ಚಿಕ್ಕ ಸ್ಟಿಕ್ಕು ಚಕ್ಕೆ, 2 ಬೇ ಲೀಫ್ ಅಂದರೆ ಪಲಾವ್ ಎಲೆ, ಹಾಗೆ 1 ದೊಡ್ಡ ಈರುಳ್ಳಿನ ಸಣ್ಣದಾಗಿ ಅಥವಾ ಸ್ಲೈಸಸ್ ಆಗಿ ಕಟ್ ಮಾಡಿ ಹಾಕೋತಿದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಫ್ರೈ ಮಾಡಬೇಕು. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಟೊಮ್ಯಾಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು, ಅದು ಸ್ವಲ್ಪ ಮೆತ್ತ ಆಗಬೇಕು. ನೆಕ್ಸ್ಟು ಹಸಿ ಬಟಾಣಿ ಹಾಕ್ಕೊಳ್ಳೋಣ. ಹಸಿ ಬಟಾಣಿನ 100 ಗ್ರಾಮಷ್ಟು ನಾನು ತೊಗೊಂಡಿದ್ದೀನಿ. ಹಸಿ ಬಟಾಣಿನ ಕೂಡ 1-2 ನಿಮಿಷ ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲ ಹಾಕ್ಕೊಳ್ಳೋಣ. ಹಾಗೆ ಇವಾಗ ಸ್ವಲ್ಪ ಇದನ್ನು ಕೂಡ 3 ರಿಂದ 4 ನಿಮಿಷ ಸ್ವಲ್ಪ ಕುಕ್ ಆಗಬೇಕು. ನೆಕ್ಸ್ಟು ನಾನು ತೊಳೆದಿಟ್ಕೊಂಡಿರೋ ರೈಸನ್ನು ಹಾಕ್ಕೋತಾ ಇದ್ದೀನಿ. ರೈಸನ್ನು ನಾನು ನೆನೆಸಿಟ್ಕೊಂಡಿಲ್ಲ, ಹಾಗೆ ಇದು ಸೋನಾ ಮಸೂರಿ ಅಕ್ಕಿ. ಈಗ ನೀರನ್ನು ಹಾಕೋತಾ ಇದ್ದೀನಿ, ಡಬಲ್ ನೀರನ್ನು ಹಾಕೋತಾ ಇದ್ದೀನಿ. ನಾನು 1 ಪಾವು ಹಾಗೆ ಸ್ವಲ್ಪ ಅಕ್ಕಿನ ಹಾಕ್ಕೊಂಡಿರೋದು. ಇವಾಗ ಡಬಲ್ ಅಂದರೆ 2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿ ಆದಮೇಲೆ ನಾನಿವಾಗ ಕುಕ್ಕರ್ ಮುಚ್ಚಳನ ಹಾಕಿ 3 ರಿಂದ 4 ವಿಷಲ್ ಬರೋವಷ್ಟು ಕುಕ್ ಮಾಡ್ತಾ ಇದ್ದೀನಿ. ಪಲಾವ್ ರೆಡಿಯಾಗಿದೆ. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಮಸಾಲ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ. ಇದನ್ನು ರಾಯ್ತಾ ಜೊತೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಇದನ್ನು 10 ನಿಮಿಷದಲ್ಲಿ ಪ್ರಿಪೇರ್ ಮಾಡಿಬಿಡ್ಬೋದು. ಬೆಳಗ್ಗೆ ಏನಾದರೂ ಕ್ವಿಕ್ಕಾಗಿ ರೆಡಿ ಮಾಡಬೇಕು, ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಕೂಡ ಕೊಡಬಹುದು. ಹಾಗೆ ಬಟಾಣಿ ಹಾಕಿರೋದ್ರಿಂದ ಪ್ರೋಟೀನ್ ಕೂಡ ಆ್ಯಡ್ ಆಗುತ್ತೆ, ಹಾಗೆ ಎನರ್ಜಿ ಕೂಡ ಕೊಡುತ್ತೆ. ಮಧ್ಯಾಹ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಇದು ಹೇಳಿ ಮಾಡಿಸಿರೋ ಅಂಥ ಒಂದು ರೆಸಿಪಿ, ಕ್ವಿಕ್ಕಾಗಿ ಮಾಡ್ಬೋದಾಗಿರೋ ಅಂಥದ್ದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಲ್ವಾ ಮಾಡೋಕ್ಕೆ 3/4 ಬೌಲಷ್ಟು ಹೆಸರುಬೇಳೆ ಹಾಕ್ಕೊತಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಾಗೋ ತನಕ, ಗೋಲ್ಡನ್ ಬ್ರೌನ್ ಆಗೋ ತನಕ ಇವಾಗ ಹೆಸರುಬೇಳೆನ ನಾನು ಹುರ್ಕೋತಾ ಇದ್ದೀನಿ. ಆಯಿಲ್ ಏನೂ ಹಾಕ್ಕೊಂಡಿಲ್ಲ, ಹಾಗೆ ಡ್ರೈ ರೋಸ್ಟ್ ಮಾಡ್ತಾ ಇರೋದು. ಇದು ತುಂಬ ಕ್ವಿಕ್ಕಾಗಿ ಮಾಡ್ಬೋದಾಗಿರುವಂಥ ಒಂದು ರೆಸಿಪಿ. ಮನೆಯಲ್ಲಿ ಮಕ್ಕಳಿದ್ದಾರೆ, ಏನಾದರೂ ಸ್ವೀಟ್ ಅರ್ಜೆಂಟಾಗಿ ಮಾಡಬೇಕು ಕೇಳ್ತಾ ಇದ್ದಾರೆ, ಕ್ವಿಕ್ಕಾಗಿ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಮಾಡ್ಬೋದು. ಹಾಗೆ ದೇವರ ನೈವೇದ್ಯಕ್ಕೆ ಕೂಡ ಇದನ್ನು ಮಾಡ್ಬೋದು, ಈಸಿಯಾಗಿ ಆಗಿಬಿಡುತ್ತೆ ಬೇಗ. ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಲೋ ಫ್ಲೇಮಲ್ಲೇ ಇದನ್ನು ಹುರಿತಾ ಇರೋದು, ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ. ಸೊ ಇದು ಆಗಿದೆ, ನಾನು ಆಫ್ ಮಾಡ್ತಾ ಇದ್ದೀನಿ. ಹಾಗೆ ಇದು ಸ್ವಲ್ಪ ತಣ್ಣ ಆಗೋದಕ್ಕೆ ಇಡ್ತಾ ಇದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ 2 ಬೌಲಷ್ಟು
ತೆಂಗಿನಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ. 1 ಬೌಲ್ ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಬೌಲ್ ಹಾಕ್ಕೋತಾ ಇದ್ದೀನಿ. ಸೇಮ್ ಬೌಲ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು. ಹೆಸರುಬೇಳೆನ ಮೆಷರ್ಮೆಂಟ್ ತೊಗೊಳಕ್ಕೆ ನಾನು ಯೂಸ್ ಮಾಡಿದ್ನಲ್ಲ, ಸೇಮ್ ಬೌಲ್ನ ಯೂಸ್ ಮಾಡ್ತಾ ಇದ್ದೀನಿ. 1 ಬೌಲಷ್ಟು ಬೆಲ್ಲದ ಪುಡಿ, ಸ್ವೀಟು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೋಬೋದು. ಜಾಸ್ತಿ ಬೇಕಂದರೆ ಜಾಸ್ತಿ, ಇನ್ನೂ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೋಬೋದು. ನಾನು ಸೇಮ್ ಬೌಲಲ್ಲಿ 1 ಬೌಲ್ ಜಾಗರಿ ಪೌಡರ್ ಅಂದರೆ ಬೆಲ್ಲದ ಪೌಡರ್ನ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊತಿದ್ದೀನಿ. ಈಗ ಹುರ್ಕೊಂಡಿರೋ ಹೆಸರು ಬೇಳೆನ ಫಸ್ಟು ಪೌಡರ್ ಮಾಡ್ಕೊತಿದ್ದೀನಿ. ನೀರು ಹಾಕ್ಕೊಂಡಿರಾನೆ ಹಾಗೆ ಪೌಡರ್ ಮಾಡ್ಕೊತಿರೋದು. ತೆಂಗಿನಕಾಯಿ ಮತ್ತು ನಾನು ಜಾಗರಿನ ಅಂದರೆ ಬೆಲ್ಲನ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ, ಅದರೊಳಗಡೆ ಇವಾಗ ಈ ಪೌಡರ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಇನ್ನೊಂದ್ಸಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ 1 ಸ್ಪೂನ್ ರೈಸ್ ಫ್ಲೋರ್ ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಫೈನಲ್ ಆಗಿ 1 ರೌಂಡ್ ಇದನ್ನು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ಈಗ ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು. ಇದರಲ್ಲಿ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ. ಈಗ ಸೇಮ್ ಪ್ಯಾನಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊತಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಂಡಿರೋ ಮಿಶ್ರಣ ಏನಿದೆ ಅದನ್ನು ಪ್ಯಾನಲ್ಲಿ ಹಾಕ್ಕೊತಿದ್ದೀನಿ. ಈಗ ಇದನ್ನು ಒಂದು 3 ರಿಂದ 4 ನಿಮಿಷ ಕುಕ್ ಮಾಡಬೇಕು. ಅಂದರೆ ಸ್ವಲ್ಪ ನೀರಿನ ಅಂಶ ಕಮ್ಮಿ ಆಗೋ ತನಕ. ಲೋ ಫ್ಲೇಮೆಲ್ಲ ಇಟ್ಕೊಂಡಿದ್ದೀನಿ, ಯಾಕಂದರೆ ಸೀದೋಗ್ಬಿಡುತ್ತೆ. ಹಾಗೆ ಕೈಯಲ್ಲಿ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ಹಾಗೆ ಬಿಟ್ರೂ ಸೀದೋಗ್ಬಿಡುತ್ತೆ. ಆ್ಯಂಡ್ ಸೀದೋಗ್ಬಿಟ್ರೆ ಗೊತ್ತಲ್ಲ, ಟೇಸ್ಟ್ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡುತ್ತೆ, ಹಾಳಾಗ್ಬಿಡುತ್ತೆ. ಈಗ ಇದು ಆಗಿದೆ, ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಿದೆ. ಹಾಗೆ ಅದು ಸ್ವಲ್ಪ ತಳ ಕೂಡ ಬಿಡ್ತಾ ಇದೆ. ಈಗ ಹಲ್ವಾ ರೆಡಿ. ಇದಕ್ಕೆ ನಾನು ಫ್ರೈ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೋತಾ ಇದ್ದೀನಿ. ಈ ಹಲ್ವಾನ ಕ್ವಿಕ್ಕಾಗಿ ರೆಡಿ ಮಾಡಬಹುದು. ಒಂದು 10 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ. ಹಾಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಏನೂ ಬೇಕಾಗಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ದೇವರ ಪ್ರಸಾದಕ್ಕೆ ಕೂಡ ನೀವು ಇದನ್ನು ಪ್ರಿಪೇರ್ ಮಾಡಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.